ಎಲ್ಲರೂ ಹೆಂಗದಿರಿ, ಆರಾಮದಿರಿ. ಮುಂಜಾನೆಯ ಶುಭೋದಯ. ನಮ್ಮ ಬೆಳ್ಳಕ್ಕೆ ಬಂದಾವು. ನಮ್ಮ ಚಾರ್ಲಿ ಅಲ್ಲಿ ಓಡಿ ಬರಾಕತ್ತೈತಿ. ಸೋರ್ಪಾನಿ ಇತ್ತು ನೋಡ್ರಿ. ಸೋರ್ಪಾನಿ ಇದ್ದನ್ನೆಲ್ಲ ನೇಗ್ಲ ಹೊಡೆದು ಬಿಟ್ಟಿವಿ ನೋಡ್ರಿ. ನಾವು ಸೋರ್ಪಾನು ಆಗಾಯ್ತು ಆಗಲಿಲ್ಲ, ನೇಗ್ಲ ಹೊಡಿ ಹಾಕತ್ತೀವಿ ನೋಡ್ರಿ. ಕಟ್ ಅದನ್ನ ಚಾರ್ಲಿ ಬಾತ್ ನೋಡಿ ಹೋದ್ರಿ ದೌಡ ಕಟ್ ಮೊದಲ ಹಿಡ್ಕೊ ಬಡಗನ ಹೊಕ್ಕೈತಿ. ನಾ ಹೇಳಿದ್ನಿ ಕೇಳಂಗಿಲ್ಲ, ಯಾರೇನು ಮಾಡೋಕ್ಕಾಕೈತಿ. ಬಾ 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 ಹೋಗ. ಸೋರ್ಪಾನ ನೇಗ್ಲ ಹೊಡಿ ಹಾಕ್ತೀವಿ ನೋಡ್ರಿ. ನಾವು ಈಗ ಕಾಣಕತ್ತಾನ ನೋಡ್ರಿ ಅಲ್ಲಿ. ನಮ್ಮ ಸೋರ್ಪಾನೆಲ್ಲ ನೇಗ್ಲ ಹೊಡಿದಾತು. ಹೋಲಿ ನಾಟ ನಮ್ಮ ಸೂರ್ಯಪಾನೆಲ್ಲ ನೇಗ್ಲ ಹೊಡೆದು ಬಿಟ್ಟಿವಿ ನೋಡ್ರಿ. ನಾವು ವಾಗಾಯ್ತು ಬರಲಿಲ್ಲ. ಹಿಂಗಾಗಿ ಏನು ಮಾಡ್ತೀರಿ, ರೈತರು ಬಾಳೆ 10,000 ಖರ್ಚು ಮಾಡಿ ಹಾಕಿದ್ನಿ, ವಾಗಾಯ್ತು ಬರಲಿಲ್ಲ, ನೇಗ್ಲ ಹೊಡೆದು ಬಿಟ್ಟಿವಿ ರೀ. ಸೂರ್ಯ ಅಲ್ಲಿದ ನೋಡ್ರಿ. ಬೆಳ್ಳಕ್ಕೆ ಎಷ್ಟು ದೌಡ್ ಬಂದಾವ ನೋಡ್ರಿ ಎದ್ದುಗಳೇ. ಮಳೆ ಆಗುತ್ತಾ ಹಾಕ ಬಿಡುದ. ಮಳೆ ಆಗಿಲ್ಲ, ಕಲ್ಲೆಲ್ಲ ಕಾಣ್ತಾವ, ತೆಗಿತಾವ. ಈ ಸದ್ಯ ಏನು ಮಾಡೋದಿಲ್ಲ, ಹೌದಿಲ್ಲ. ಜೂನಕ್ಕೆ ಹಚ್ಚೋದಾಗಿದ್ರಾಗ ಸೋರ್ಪನ್ ಹಾಕೋ ಕೆಲಸನೇ ಇದ್ರಕ್ಕಿಲ್ಲ. ಈಗೇನಾಗ್ತಾವ, ಗೊಬ್ಬರ ಆತು ಬಿಡು. ಅಂದ್ರೆ ಸುಮ್ಮನೆ ಲಕ್ಷಾನ್ ಇಲ್ಲ. 7,000 ರೂಪಾಯಿ ಇಷ್ಟು ಗೊಬ್ಬರ ಹಾಕ್ಲ ಕಂಡಾಪಟ್ಟಿ. ಎಲ್ಲಿ ಗಿಳಿ ಬಂದೇ ಇಲ್ಲ ಇವತ್ತು. ಒಂದು 10, 15, 20 ಗಿಳಿ ಬರ್ತಿದ್ದು ದಿನ ಸೂರ್ಯಪಾನ ತಿನ್ನಾಕ. ಅದ ನೋಡಲ್ಲಿ ಪಾಪ ಹುಡುಕ್ಯಾಡಕತ್ತಾವು. ಅಲ್ಲದ ನೋಡಲ್ಲಿ ವೈರ್ ಮ್ಯಾಗ ಕುಂತಾವು. ಅದೇನ ಗಿಡಗೆ ಏನದ ಲೈಟಿನ ಕಂಬದ ಮ್ಯಾಗ ಕುಂತಿದ್ದೆ. ಹಾಂ ಗುದ್ದೇನು? ಹಾಂ ಮುಂದೆ. ಮತ್ತು ಅವೆಲ್ಲ ಜಗ್ಗಿ ತಿಂದು ಈಗ ಅಕ್ಕೂರ್ ಸಂಬಂಧ ಇದನ್ನು ಮಾಡೋದು. ಪಾಪ ಬ್ಯಾಸ್ಗಿತ್ತು, ನಾವೆಲ್ಲ ಬಿಟ್ಟಿವಿ ಒಂದಿಷ್ಟು ದಿನ ತಿಂದವ ಅಂತೇಳಿ. ಇವು ಥಂಡ ಹೆಂಗೆ ಬಂದ. ಓಯ್ ಸೂರ್ಯದೇವ, ಗುಡ್ ಮಾರ್ನಿಂಗ್. ಅಲ್ಲೆಲ್ಲ ಕಲ್ಲು ಮುಚ್ಚಿದ್ರಲ್ಲ, ಎದ್ದು ನಾವು ಕಲ್ಲು ಇಷ್ಟು ನೋಡ್ರಿ. ಸೂರ್ಯಕಾಂತಿ ಏನು ಬೆಳೆ ತಕ್ಕೊಲಿಲ್ಲ ನಾವು. ಬಿಸಿಲು ತಿನ್ಲ, ಬಿಸಿಲು ತಿಂದ ಒಂದು ಮಳೆ ಆದ್ರಿಂದ ಎಲ್ಲ ತಿರಿತಾವ ಕಲ್ಲು. ಸುಮ್ಮ ಆಗಟ್ ಇಲ್ಲಿ ಇಷ್ಟ ಮುಗೀತು. ಇನ್ನೊಂದು ಹಾಸಿದಲ್ಲ ಅಷ್ಟು ಏನು ಹೇಳಂಗಿಲ್ಲ ನೋಡ್ರಿ. ನಾನು ಏನಾದ್ರು ಹೇಳಿದ್ರೆ ಉರಿತೈತೆ ಅವ್ರದ್ದು ಹಂಗೆ ಮೈ ತುಂಬ ಬೆಂಕಿ ಅವೇನು ಎಳ್ನೀರ್ಕಾಯಿ ಆ ಗಿಡದಾಗ ಕಾಯಿ ಮತ್ತು ಇನ್ನು ಯಾವ ಕೆಡ್ತಾವನ ನೋಡಿ. ಕೆಟ್ರೆ ಮತ್ತೆ ತೆಗೆದು ಎಳ್ನೀರು ಅವು ಇಷ್ಟು ಇವು ಎಳಿವನದಾವ ಅವು ಎಳಿವ ಹರ್ಕೊಂಡು ಕುಡಿದು ಬಿಡ ಕೆಡ್ತಾವ. ಅದ ಕೆಡ್ತಾವ. ಏನು ಮಾಡ್ತಾವ ಯಾವ ರೆಕ್ಕಿ ನೀನ ಮುರಿದಿನ ಹಸಿ ರೆಕ್ಕಿ ಮುರಿತು ನನ್ನ. ಮತ್ತು ಅವ ಹಸಿ ರೆಕ್ಕೆ ಹೆಂಗೆ ಬೀಳ್ತಾವ ನೋಡ್ರಿ. ತೆಂಗಿಂದ ನಾವು ವೇಸ್ಟ್ ಆಗಿಬಿಡ್ತಾವನ. ಬೇರೆ ನೋಡಿಲ್ಲ ಅಂಗ್ರೀಷ್, ಬೇರೆ ಎಷ್ಟದಾವ. ಇಲಾಚಿ ಗಿಡದ ನಾವ ಇಲಾಚಿ ಇವಿಷ್ಟು ಇರ್ತಾವಲ್ಲ. ಹ್ಞೂ ನೋಡಿ ಹೆಂಗದಾವ ಬೇರೆ.
ಜಗ್ಬೋದಲ್ಲ. ನಾವು ನೇಗ್ಲ ಹೊಡಿಸ್ತೇವಲ್ಲ, ಪ್ರತಿ ಸಲ ನೇಗ್ಲ ಹೊಡಿಸ್ದಾಗೂ ಕಲ್ಲು ಹೇಳ್ತಾವೆ ನಮ್ಮ ಹೊಲದಾಗ. ಯಾಕಂದ್ರೆ ಇದು ಕಲ್ಲು ಭೂಮಿನ ಅಲ್ಲ, ಹಂಗೆ ಕಲ್ಲಿನ ಮ್ಯಾಗಿನ ಗರ್ಸ್ ಕರಿಗಿನ ಮಣ್ಣಾಗೆ ಹೊರತಾಗಿ ಇದರಲ್ಲಿ ಮಣ್ಣಂತೂ ಇರಲಿಲ್ಲ. ಆ ಬಂಗಾರ ನಿಧಿ ಸಿಕ್ತಂತ ನೋಡ್ರಿ ನನ್ನ ಗಂಡ. ನಿಮ್ಮ ಅಜ್ಜ ನಿಮ್ಮಮ್ಮ ಹೋಗೋದಿಲ್ಲ ಇಲ್ಲಿ ನಿಧಿ. ನಮ್ಮ ಅಜ್ಜ ನಮ್ಮಮ್ಮಗಿನ ಹರ್ಕತೆ ಐತಿ. ವಾ ಸೂರ್ಯದೇವ ಎಷ್ಟು ಚಂದ ಕಾಣಿಸ್ತಾನೆ. ಹಾಂ ಹೌದಲ್ಲ. ಆಗಲ್ಲ. ಏನು ಹೈವೇ ನೋಡೋಗೋದೈತನ ಬಸ್ ಅಡ್ಡಾಡಕ್ಕೆ? ನಾನು ಇರೋದು ಒಂದು ಇಟ ಹೊಲ, ಹಂಗೆ ಎಷ್ಟು ಜಾಗನೂ ವೇಸ್ಟ್ ಮಾಡಬಾರ್ದಂತ ನಾನು ಅನ್ಕೋತೀನಿ. ನಮ್ಮ ಮನೆಯವ್ರು ಹಂಗಿಲ್ಲ, ಈ ಹಾದಬೇಕು ಅಂತೇಳಿ ಎಲ್ಲ ಕಡೆ ಹಾದಿಬೇಕು ಅವ್ರಿಗೆ. ಸೂರ್ಯದೇವ ಏನು ಮಸ್ತ್ ಕಾಣಿಸ್ತಾನೆ ನೋಡ್ರಿ. ಇಲ್ಲಿ ನೋಡ್ಕೊತ ನಿಂತಂದ್ರೆ ನಂದು ಏನೂ ಕೆಲಸ ಆಗಂಗಿಲ್ಲ. ಇವತ್ತಿನ ರುಟೀನ್ ಹೆಂಗೆ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೊಟ್ಟಿ ಮಾಡಬೇಕು. ಈಗ ಇದ್ದೆ ನಾನು ಬಾಂಡೆ. ನಮ್ಮ ಕಡೆ ಥಂಡಿ ನಮ್ಮ ಬಿಡವಲ್ತು ನೋಡ್ರಿ. ಇದನ್ನು ಯಾಕೆ ಕಡಲೆಬೇಳೆ ತೊಗರಿಬೇಳೆ ಉಡಿಬೇಕು, ರೊಟ್ಟಿ ಮಾಡಬೇಕು ಫಸ್ಟ್. ಬಾಂಡೆ ನಮ್ಮ ಚಾರ್ಲಿಗಿಂತಲ್ಲಿ ಏನೋ ಆಗ್ಬಿಟ್ಟೈತೆ. ನಮ್ಮ ಪಪ್ಪಿಗೆ ಹೊಕ್ಕಿತ್ತಂಗೆ ಬಾಳೆ ಗಿಡ ಹಾಕ್ಯಾರ. ಚಾರ್ಲಿ ಊಟ ಆಗೈತೆ ನೋಡ್ರಿ, ಅನ್ನ ಹಾಲು ಉಂಡೈತಿ ಮಗಂದು. ಚಾರ್ಲಿ ನೋಡ್ರಿ ಇಲ್ಲಿ ಆ ಕಡೆ ಹೊಳ ಚಾರ್ಲಿ ಆ ಕಡೆ ಹೊಳ ಇಲ್ಲಾಗೈತಿ. ಈಚೆಗಡೆ ಕಿವಿ ಅಂತೇಳಿ ಕೆಳಗೆ ಮನ್ಕೊಂಡು ನೀನಂತೂ ದೊಡ್ಡದಾಗಿತ್ತು. ಮತ್ತು ಡಾಕ್ಟ್ರ್ ಬಾ ಅಂದಿವಿ. ಅವರು ಗುಳಿಗೆ ಎಷ್ಟು ಕೊಡ್ತೇವೆ, ಗುಳಿಗೆ ಎಷ್ಟು ಹಾಕ್ರಿ ಅಂತಂದ್ರೆ ನಿನ್ನೆ ಹಾಕ್ಯಾರ, ಈಗ ಹಾಕ್ಯಾರ ಗುಳಿಗೆ. ಹೆಂಗೆ ಅನ್ಸಾಗತ್ತೆ ನೋಡ್ರಿ. ಸ್ವಲ್ಪ ನಿದ್ದಾಗ ಇಷ್ಟು ಚಂದ ನೋಡ್ರಿ ಗಿಳಿ ಬಂದ ನೋಡ್ರಿ. 1-2 ಅಷ್ಟೇ ನೋಡ್ತಿದ್ವಿ ನಾವು ಈ ದಿನದಾಗ. ಇಲ್ಲಿ ಪ್ಯಾರ್ಲ್ಕಾಯಿ ಇದಾವಲ್ಲ, ಪ್ಯಾರ್ಲ್ ಹಣ್ಣು ತಿನ್ನಕ್ಕೆ ಬರ್ತಿದ್ದು. ದಿನ ಒಂದು 20 ಗಿಳಿ ಬರ್ತಿದ್ದು. ಬಂದು ಅಲ್ಲಿ ಇವೆಲ್ಲ ಇಷ್ಟು ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ದು. ಯಾಕಂದ್ರೆ ನಾವು ಅದನ್ನು ಯಾಕ ತಿಂದಿ ಊಟ ಸುಮ್ಮಕ್ಕಲ್ಲಿ ಅಳಾಕತ್ತೈತಿ. ನಾವು ಬಿಡ್ತಿದ್ವಿ. ಯಾಕಂದ್ರೆ ನಾವು ಇದನ್ನು ರಾಶಿ ಮಾಡಂಗಿಲ್ಲ ಅಂತ ನಮಗೂ ಗೊತ್ತಿತ್ತು. ಅಲ್ಲಿ ಕೊಂತ ನೋಡ್ರಿ ಒಂದೊಂದು ಇರೋದ್ರ ಮ್ಯಾಗ ಹಿಂಗೆ ಕಾಣಿಸ್ತೈತೇನಿಲ್ಲ. ಈಗ ನಾನು ಹೋದ್ನಿ ಅಂದ್ರೆ ಹೋಗ್ಬಿಡ್ತಾವೆ. ಹಾಂ ಅದ ನೋಡ್ರಿ, ಜಗ್ಗಿ ತಿಂದು ಅವು ಖುಷಿಪಟ್ಟು ಅಂತ ಅನಿಸ್ತೈತಿ. ಹೊಡ್ಕೊಳತ್ನಾಗ ಹೊಡ್ಕೊಳಕ್ ಬರೋದು ರೆಂಟ್ ಇಲ್ಲೇ ಬಟನ್ ಗಾಲಿ ಇಲ್ಲಿ ಐತಿ. ಗಾಲಿ ಆದ್ರೆ ಇಲ್ಲಿ ತನ ಆಯ್ತೈತಿ ರೆಂಟ್. ಅದು ಬರ್ತೈತಿ. ಈಗ ಸುಳ್ಳ ಇಷ್ಟು ಮಾವಿನಕಾಯಿ ಅದ, ಕಮ್ಮನ ಮಾವಿನಕಾಯಿ ಹೋಗ್ತಾವ ನೋಡಿ. ಬೇಡ ಇಷ್ಟು ಉಳ್ದ ಬಿಡುದು ಈಗ ಜಾಗ. ಈಗ ಕಾಯಮ್ಮ ಉಳಿದ ಮತ್ತಿನ್ನ ಪೈಪ್ ಲೈನ್ ಇಲ್ಲಿ ಐತ. ಪೈಪ್ ಅದ ಮ್ಯಾಗ ಐತಿ. ಈ ಡ್ರಿಪ್ಪಿಗೆ ತಂದ ಪೈಪ್ ಅದ ಇಲ್ಲಿ ಐತಿ. ಹಿಂಗ ಅಲ್ಲಿಂದ ಇದನ್ನ ಡ್ರಿಪ್ಪಿಗೆ ಜೋಡಿಸಿದ್ದ ಇದು ಬಟ್ಟೆ ಇದೆ ಇಲ್ಲಿ ಹಿಂಗೆ. ಮತ್ತು ನಮಗೆ ನೀರು ಆಗ್ಬೇಕಾದ್ರೆ ಪೈಪ್ ಲೈನ್ ಜಾಗ ವೇಸ್ಟ್ ಆಗೋದು ಅಟ. ಮತ್ತು ಇವು ಯಾವ ಇರ್ಲಿಕ್ಕೆ ಹೊಡ್ಯಾಕೆ ಬರ್ತಿತ್ತು. ಎಲ್ಲ ಹೂವಿನ ಗಿಪ್ಪಗೆ ಹಚ್ಕೊಂಡ್ಬಿಡ್ತಾನೆ. ಇಂದ ಅಲ್ಲಿ ಏಕಾದ ಉಳಿತ ಇಷ್ಟು ಬಾಳೆ ಸೋರಾಕತ್ತ ನೋಡ್ದ. ಈಗ ಇನ್ನೊಂದು ತಿರು ಹೋದ ಈಚ ಕಡೆ ಇದ್ದದ್ದು ಇಷ್ಟು ಬಾಳೆ ಮುರಿದು ಬೀಳ್ತಾವ. ಈಗ ನಾಳೆ ರೆಂಟಿ ಪಂಟಿ ಹೊಡ್ಕೊಳತ್ನಾಗ ಹೊಡ್ಕೊಳ್ಳಿ ಮತ್ತೆ ಮುಗಿದು ರೆಂಟ್ ಬರ್ತೈತಿ. ಅದಕ್ಕೆ ಕರ್ದೆ ಓಡಿ ಬಾ ಅಂತ. ಇಲ್ಲಿ ಹೇಳ್ಬೇಕಲ್ಲ ಇಂಥ ಜನ ನಾನು ಕೆಟ್ಟದ್ದು ಹೇಳ್ತಾನೆ ನನಗೆ. ನಿಮ್ಮ ಅಜ್ಜ ಅಂತ ಆಸ್ತಿ ಗಳಿಸ ನಿಮ್ಮ ಕೈಲಿದ್ದ ಅದು ಆಗಂಗಿಲ್ಲ. ಇನ್ನು ಪುಣ್ಯದ ಒಟ್ಟು ಮಾಡಿಟ್ಟಂತ. ಹಾಂ ರೊಟ್ಟಿ ಮಾಡೀನಿ. ರೊಟ್ಟಿ ಆತ. ಟಮಾಟೆಕಾಯಿ ಸುಟ್ಟೆ ನೋಡ್ರಿ. ಬೆಂಕಿ ಕೆಂಡದಲ್ಲಿ ಟಮಾಟೆಕಾಯಿ ಸುಟ್ಟ ಚಟ್ನಿ ಮಾಡಿದ್ರೆ ಕಲ್ಲಾಗ ರುಬ್ಬಿದ್ರೆ ಓಪ ಬಾ ಇಷ್ಟು ರುಚಿ ಆಕೈತಿದ. ಈಗ ನಾವು ಟೊಮೆಟೊಕಾಯಿ ಭಾಳಷ್ಟು ಜನ ಏನು ಮಾಡ್ತಾರೆ, ಟೊಮೆಟೊಕಾಯಿ ಹೆರ್ಚಿ ತವಿಯೊಳಗೆ ಎಣ್ಣೆ ಹಾಕಿ ಹುರಿತಾರೆ. ಹುರಿದಕ್ಕಿಂತ ಅಂದ್ರೆ ಗ್ಯಾಸಲ್ಲೇ ಸುಡಾಕೆ ಹೋಗ್ಬೇಡ್ರಿ.
ಗ್ಯಾಸ್ ಇದ್ದವ್ರು ಮತ್ತೆ ಏನು ಮಾಡೋಕೆ ಹಂಗಿಲ್ಲ ಅನಿವಾರ್ಯ, ಯಾಕಂದ್ರೆ ಗ್ಯಾಸಿಂದ ಹಿಂಗೆ ಅದ್ರ ಮ್ಯಾಗ ಸುಡೋದು ಮಾಡೋದು ಡೈರೆಕ್ಟ್ ಸುಡೋದತಿ ಮಾಡಬಾರ್ದು ಅಂತ ಹೇಳ್ತಾರೆ. ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗ ಟೊಮೆಟೊಕ್ಕೆ ಸುಡಾಕತ್ತೀನಿ. ಇದನ್ನ ಹಿಂಡಿ ಇದ್ರೊಳಗೆ ಶೇಂಗಾನ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡು ಶೇಂಗಾ ಸ್ವಲ್ಪ ಬೆಲ್ಲ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಇದನ್ನ ಉಪ್ಪು, ರುಚಿಗೆ ತಕ್ಕಷ್ಟು ಇಷ್ಟೆಲ್ಲನೂ ಹಾಕಿ ಕಲ್ಲಾಗ ಗರ್ರ ಗರ್ರ ಅರದು ಬಿಸಿ ರೊಟ್ಟಿ ಒಳಗೆ ಹಚ್ಕೊಂಡು ತಿಂದ್ರೆ, ಬಿಸಿ ಅನ್ನದೊಳಗತಿ ತುಪ್ಪ ಹಾಕೊಂಡು ತಿಂದ್ರೆ ಸ್ವರ್ಗ ಕಣ್ರಿ. ಏನು ಮಾಡಕತ್ತಿಪ್ಪ ಮಗನ? ಈ ರಸದ ಭಾಳ ಐತ್ನಾ? ಈಗಷ್ಟನ್ನ ಪೂಜೆ ಆಯ್ತು ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡಿ ಈಗ ನಮ್ದು ಪ್ರಯಾಣ ಶುರು ಮಾಡಾಕತ್ತೀವಿ. ಯಾವ ಕಡೆ ಅಂಥೇಳಿ ಹೇಳ್ತೇವಿ. ಎಲ್ಲರೂ ಹೋಗ್ಬಿಟ್ರಲ್ಲ ಆತ. ಈಗ ನಮ್ಮ ತಮ್ಮನ ಸಾಲಿಗೆ ಇಟ್ಟು ಬರಕ್ ಕುಂತೀವಿ ನೋಡ್ರಿ. ಫೋನ್ ಫ್ರೆಂಡ್ಸ್, ನಾವು ಇವತ್ತೊಂದು ಸ್ಪೆಷಲ್ ಜಾಗ ಕೊಂಡೇವಿ. ಬಟ್ ಭಾಳಷ್ಟು ಜನರಿಗಿದು ಈ ವಿಡಿಯೋ ಹೆಲ್ಪ್ ಆಕೈತೆ ಅಂತ ನಾನು ಅನ್ಕೊಳಕತ್ತೀನಿ. ಒಂದು ವರ್ಷದಿಂದ ನಾವು ಹೋಗ್ಬೇಕಂತ ಅನ್ಕೊಳಕತ್ತಿದ್ವಿ. ಬಟ್ ಇವತ್ತು ಕಾಲ ಕೊಡ್ಬಂತ ಸಡನ್ಲಿ ಪ್ಲ್ಯಾನ್ ಆತ. ಹಾಗಾಗಿ ಇವತ್ತು ಹೊಂಟೇವಿ. ಬನ್ನಿ ಹೋಗೋಣ ಅಂತ. ಇವತ್ತಿನ ಔಟ್ಫಿಟ್ ಹಿಂಗೈತೆ ನೋಡಿ. ಸೀರೆ ಬರೀ ಹೋಗ್ಬರ್ನಂತ. ನಮ್ಮ ಎಲ್ಲ ವಿಟಲ್ನು ಕರ್ಕೊಂಡು ಹೊಂಟಿದ್ವಿ. ಅವ್ನು ನಿನ್ನ ಅಲ್ಲೇ ಬಿಟ್ಟು ಬರ್ತೀವಂತ ನಾನಂತಲೇನ ಓಡೋಗೇನೋ. ಇವರೇನು ನೇಮ್ಲಾರಲ್ಲ, ನಾನು ಅಲ್ಲೇ ಬಿಟ್ಟು ಬರ್ತಾರಂತೇಳಿ. ನಾವಿವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೊಂಟೇವೆ ಅಂತ ಹೇಳಿದ್ವಲ್ಲ. ನಮ್ಮೂರಿಂದ ನಾವೀಗ ಸಾಲಾಪುರ್ಲಿದ್ದ ಹಂಗೆ ನೆಕ್ಸ್ಟ್ ಬೆಳಗಾವಿ ಮತ್ತು ಬಾಗಲಕೋಟೆ ರೋಡ್ ಇದೆ. ಆ ರೋಡ್ಲಿದ್ದನ ನಾವು ಹೋಗ್ಬೇಕು. ಈ ಬೆಳಗಾವಿ ಹೈವೇ ರೋಡ್ ಐತೇನಲ್ಲ, ಅಲ್ಲಿಂದನ ನೆಕ್ಸ್ಟ್ ಹೋಗ್ಬೇಕು. ಯಾರಾದರೂ ಹೊಕ್ಕೇನನ್ನೋರು ಇದ್ರಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ. ಬೇಕಿದ್ರೆ ನೀವು ಕಾಲ್ ಮಾಡಿ ಮಾತಾಡಿ ಹೋಗ್ಬೋದು. ಈ ವಿಡಿಯೋದಲ್ಲಿ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಕೇಳಿಬಿಟ್ಟು ವಿಚಾರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದ್ರೂ ಸಹಿತ ಕೊಡ್ತೀನಿ. ಹೋಗೋರು ನೋಡಿ ಬರ್ತೀನಿ ಅನ್ನೋರು ಇದ್ರಂದ್ರೆ ಆರಾಮ್ಸೆ ನೋಡಿ ಬರ್ಬೋದು. ಇಲ್ಲ ನಮ್ಮ ಊರಿಂದ ಒಂದು 20 ಕಿಲೋಮೀಟ್ರ್ ಅಥವಾ 15 ಕಿಲೋಮೀಟ್ರ್ ಅಷ್ಟು ದೂರ ಐತಿದೆ. ಅದು ನಂಗೆ ಅಂದ್ರೆ ಒಂಥರ ಸ್ಪೆಷಲ್ ಪ್ಲೇಸ್ ಅಂತ ಅನ್ನಿಸ್ತು. ಯಾಕಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹತ್ತಿರದಿಂದ ನೋಡಿರೋದಂತಂದ್ರೆ ನಾವೀಗೇನು ಹೊಂಟೇವಿಲ್ಲ ಈ ಪ್ಲೇಸು. ವಿಷಯನ ಹೇಳೋಕೆ ಯಾಕೆ ಇಷ್ಟೊಂದು ಸಸ್ಪೆನ್ಸಲ್ಲಿ ಇಡಾಕತ್ತಾರೋ ಅಂತ ನೀವು ಥಿಂಕ್ ಮಾಡಾಕತ್ತೀರಿ. ಯಾಕಂದ್ರೆ ಅಷ್ಟೊಂದು ಸ್ಪೆಷಲ್ ಐತಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ವಿಡಿಯೋನ ಶೇರ್ ಮಾಡಿರಿ. ಭಾಳಷ್ಟು ಜನರಿಗೆ ಹೆಲ್ಪ್ಫುಲ್ ಆಕೈತೆ ಅಂತ ಅನ್ಕೋತೇನೆ ನಾನು. ಏನಾದರೂ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ವಿಷಯವನ್ನು ಹೇಳಿದ್ರೆ ಜನ ತಗೊಳ್ಳಲ್ಲ. ನಮ್ಮಂಥ ಮಿಲ್ಕರ್ ಫ್ಯಾಮ್ಲಿ ಮತ್ತು ಹಳ್ಳಿಯವ್ರು ಹೇಳಿದ್ರೆ ಅದು ಸ್ವಲ್ಪ ಏನಂತಂದರೆ ದೊಡ್ಡ ಇನ್ಫ್ಲುಯೆನ್ಸರು, ಸಿಟಿಲಿರೋರು ತಳಕು ಬಳಕು ವಯ್ಯಾರ ಮಾಡ್ಕೊಂಡು ಇದನ್ನು ಮಾಡೋರು ಇದ್ರಂದ್ರೆ ಅವ್ರು ಏನೇ ಕೆಟ್ಟ ತೋರಿಸಿದ್ರು ಸಹಿತ ಅದನ್ನು ಫಾಲೋ ಮಾಡ್ತಾರೆ ಜನಗಳು. ಬಟ್ ಒಳ್ಳೆಯದನ್ನು ಅಷ್ಟು ಬೇಗ ತಗೊಳ್ಳಂಗಿಲ್ಲ. ಇದು ನಮ್ಮ ದೇಶದಲ್ಲಿರುವ ಜನರ ಪರಿಸ್ಥಿತಿ, ಮೈಂಡ್ ಸೆಟ್ ಅಂತ ಹೇಳಿದರೆ ತಪ್ಪಾಗಂಗಿಲ್ಲ. ನಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ನಾನು ಕೆಲವೊಂದು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ನನ್ನ ನೋಡಿದಾಗ ನನಗೆ ಸಡನ್ಲಿ ಬೆಳಗ್ಗೆ 8 ಗಂಟೆಗೆ ನಾನು ಕಾಲ್ ಮಾಡಿ ಇಲ್ಲ ರೀ ನಾವು ಬರ್ತೇವೆ ಅಂತ ಹೇಳಿದಾಗ ಇವತ್ತು ಬರ್ತೇವೆ ಅಂತಂದಾಗ ಸರಿ ಬರ್ರಿ ಅಂತ ಹೇಳಂತಂದ್ರು ಖುಷಿ ಆಯ್ತು. ಬಟ್ ಇಲ್ಲಿ ಹೆಂಗಂತಂದ್ರೆ ಒಳ್ಳೆಯದನ್ನು ಯಾರಾದರೂ ಮಾಡ್ತಾರಂದ್ರೆ ಅದು ನಮ್ಮ ಉತ್ತರ ಕನ್ನಡ, ನೀವು ಭಾಳಷ್ಟು ಜನಕ್ಕೆ
ಗೊತ್ತಿರ್ಬೋದು, ಬೆಂಗಳೂರಿನ ಜನರು ನಮ್ಮ ಉತ್ತರ ಕರ್ನಾಟಕ ಮಂದಿನ ಭಾಳ ಅಂದ್ರೆ ಭಾಳ ಬೈತಾರೆ. ಯಾಕಂದ್ರೆ ಅಷ್ಟು ಅನ್ಪಡ್ ಮಂದಿ ಅಂತ. ಏನಾದರೂ ಒಳ್ಳೆಯದನ್ನು ಸ್ವೀಕರಿಸಂಗಿಲ್ಲ, ಒಳ್ಳೆಯದಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ, ಒಳ್ಳೆಯದನ್ನು ತೊಗೊಳಂಗಿಲ್ಲ. ಎಲ್ಲ ಕಡೆನೂ ಆಲ್ಮೋಸ್ಟ್ ಹಂಗೆ ಇರ್ತಾರೆ. ಬಟ್ ಜಾಸ್ತಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿನ ಏನಂತಾರ, ಅನ್ಎಜುಕೇಟೆಡ್ ಅಂತಾರ, ಇನ್ನೂ ಅಷ್ಟೊಂದು ನಾಲೆಜ್ ಇಲ್ಲ ಅಂತಾರ, ಹಂಗೆಲ್ಲ ಅಂತಾರೆ. ಇಲ್ಲಿ ಏನಂತಂದ್ರೆ ಒಂದು ಸಣ್ಣ ಹಳ್ಳಿ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಮಕೇರಿ ಅನ್ನೋದು ಒಂದು ಸ್ಮಾಲ್ ಈ ವಿಲೇಜಲ್ಲಿ ಗುರುಕುಲ ಸ್ಥಾಪನೆ ಮಾಡ್ಯಾರ 2010ನೇ ಇಸ್ವಿ ಅಂತಂದ್ರೆ ಸಂಪೂರ್ಣವಾದ ಮಾಹಿತಿ ನನಗೆ ಅಷ್ಟೊಂದಿಲ್ಲ. ನೆಕ್ಸ್ಟ್ ಟೈಮ್ ನಾನು ಪ್ರತಿ ಒಂದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಗುರುಕುಲ ಅಂದ್ರೆ ನಿಮ್ಗೆ ಬಹುಶಃ ಭಾಳಷ್ಟು ಜನರಿಗೆ ಗೊತ್ತಾಕೈತಿ ಗುರುಕುಲ ಅಂತಂದ್ರೇನು, ಮೊದಲಿನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ಥರ ಇತ್ತು ಅನ್ನೋದನ್ನು ಇವಾಗಿನ ಕೆಲವೊಂದು ಕಡೆ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸೈಡ್ ಏನಾದರೂ ಇರ್ಬೋದೇನೋ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಮತ್ತು ಇಲ್ಲೇ ಟೀಚಿಂಗ್ ಮಾಡೋರು ಬೆಂಗಳೂರು ಸೈಡ್ದವ್ರೂ ಅದಾರ. ಮತ್ತು ಇಲ್ಲೇ ಕಲ್ತಿರೋ ಅಂಥ ಅಂದರೆ ಬೇರೆ ಕಡೆ ಕಲ್ತಿರೋ ಅಂಥವ್ರನ್ನೂ ಸಹಿತ ಸೇವೆ ಮಾಡೋಕ್ಕಂತನ ಬಂದವರು ಅದಾರ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತೈತಿ ಹೇಳ್ರಿ, ಭೂಮಿ ಮೇಲಿನ ಸ್ವರ್ಗ ಅಂತ ಅನಿಸ್ತೈತಿ. ಒಂದು ಸ್ಮಾಲ್ ಹಳ್ಳಿಯಲ್ಲಿ ಗುರುಕುಲನ ಸ್ಥಾಪನೆ ಮಾಡಿ ದಾನಿಗಳ ಸಹಾಯದಿಂದ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಈಗ ಭಾಳಷ್ಟು ಜನ ಸೋಷಿಯಲ್ ಇನ್ಫ್ಲುಯೆನ್ಸರ್ ಏನು ಮಾಡ್ತಾರೆ ಅಂತಂದ್ರೆ ಲಕ್ಷ ದುಡ್ಡು ತಗೊಂಡು ಪ್ರೈವೇಟ್ ಸಾಲಿದ ಪ್ರಮೋಷನ್ ಮಾಡ್ತಾರೆ. ಬಟ್ ಈ ಥರದಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ. ನಾವು ಹಂಗೆ ನೋಡ್ಕೊಂಡು ಅಲ್ಲೆಲ್ಲಿ ಸ್ವಲ್ಪ ನೋಡ್ಕೊಂಡು, ಈಗ ಫಸ್ಟ್ ಟೈಮ್ ಬಂದಿರ್ತೇವಲ್ಲ, ಹಂಗೆ ನಮ್ಗೆ ಅಷ್ಟೊಂದು ಏನು ಗೊತ್ತಾಗಲಿಲ್ಲ. ಇದು ಟೀಚರ್ಸ್ ಮೀಟಿಂಗ್ ಏನೋ ಇತ್ತು, ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ವಿಡಿಯೋತಿ ಎಲ್ಲನೂ ಮಾಡೋಕತ್ತಿದ್ರೆ ನಾವು ಹಾಗೆ ಹೋಗಿ ಕುಂತ್ಕೊಂಡ್ವಿ. ಇಲ್ಲಿ ಕೆಲವೊಂದಿರ ಸ್ಟಾರ್ಟಿಂಗ್ ಇದೆ, ಅಲ್ಲಿ ಅವ್ರಿಗೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಇಲ್ಲೆಲ್ಲ ಅದೆಲ್ಲ ಟೀಚರ್ಸ್ ಅಂತ ಅನ್ಸುತ್ತೆ ಬಹುಶಃ ನನಗೆ. ಕೆಲವು ಟೀಚರ್ಸು ಮತ್ತು ಅಲ್ಲಿ ಹಿಂಗೆ ನೋಡೋಕೆ ಹೋದವರು ಹೋತಿ ಅಂತೇಳಿ ಬೆಂಗಳೂರಿಂದ ಭಾಳಷ್ಟು ಜನ ಅಂತಂದ್ರೆ ಬೆಂಗಳೂರಿಂದ ಇಲ್ಲೆಲ್ಲ ನೋಡೋಕೆ ಬರ್ತಾರೆ. ಮತ್ತು ಬೇರೆ ಬೇರೆ ಕಡೆಯವರು ಇಲ್ಲಿ ಮಕ್ಕಳನ್ನು ಸ್ಕೂಲಿಗೆ ಕಲಿಯೋದಕ್ಕೆ ಅಂತ ಇಟ್ಟಿದ್ದಾರೆ. ಗುರುಕುಲದ ಶಿಕ್ಷಣ ಎಷ್ಟೊಂದು ಮಸ್ತ್ ಇರ್ತೈತೆ ಅಂತಂದ್ರೆ ಅದನ್ನು ಪದಗಳಲ್ಲಿ ಹೇಳೋಕ್ಕೂ ಸಾಲದು, ಅಷ್ಟೊಂದು ಮಸ್ತ್ ಇರುತ್ತೆ. ಈ ಸ್ಟಾರ್ಟಿಂಗ್ ಸುಮ್ಮನೆ ಹಾಗೆ ಮೈಂಡ್ ಫ್ರೀ ಆಗಲಿ ಅಂತ ಒಂದು ಆ್ಯಕ್ಟಿವಿಟಿನ ಮಾಡಿಸಿದ್ರು. ಬಟ್ ಇಲ್ಲಿ ಒಂದು 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಏನೋ ಒಂದು ಕ್ಲಾಸ್ ಹೇಳಿದ್ರು ಅವರು, ಅಲ್ಲಿ ಮೇಡಮ್ ಅವ್ರು ಅದಾರಲ್ಲ ಅವರು. ಇಷ್ಟು ಚಂದ ಅರ್ಥಗರ್ಭಿತವಾಗಿತ್ತದ. ಬಟ್ ನನಗದು ಯಾವ ವಿಷಯನೂ ಗೊತ್ತಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಾ, ನಂದು ಎಜುಕೇಷನ್ ಅಷ್ಟೊಂದು ಆಗಿಲ್ಲ. ಬಟ್ ಹೆಂಗಂತಂದ್ರೆ ನಾವು ಎಜುಕೇಷನ್ನ ಹೆಂಗೆ ಶಿಕ್ಷಣ ಜಾಸ್ತಿ ಕಲ್ತಂಗೆ ಕೆಲವೊಂದು ವಿಷಯಗಳನ್ನು ನಾವು ಕಲ್ಕೊತ ಹೋಕ್ಕೇವಂತ. ಹಾಗಾಗಿ ಏನೊಂದು ಎಜುಕೇಷನ್ ಕಡಿಮೆ ಆಗೈತಲ್ಲ, ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಕರೆನ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ ನನ್ನ ಲೈಫಲ್ಲಿ. ಮುಂದಿನ ದಿನಗಳಲ್ಲಿ ನನ್ನ ಖಂಡಿತ ಹೆಲ್ಪ್ ಆಕೈತಿ. ನಾನು ತಾಯಿಯಾದಂಥ ಸಂದರ್ಭದಲ್ಲಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೋವಂಥ ವಿಷಯವನ್ನು ನಾನಲ್ಲಿ ತಿಳ್ಕೊಂಡು ಅಲ್ಲನ್ನು ಕಲ್ತ್ಕೊಂಡು ಅಲ್ಲಿ ಜಸ್ಟ್ ನನಗೆ ಕೆಲವೊಂದು ಸ್ಪೀಡ್ ಇಟ್ಟು ನಾನು ಇದನ್ನು ಮಾಡಕತ್ತೀನಿ. ಇಲ್ಲೆಲ್ಲ ಮುಗಿದ ನಂತರ ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಅಲ್ಲಿ ಯಾವುದರ ಗುರುಕುಲ ಅಂತಂದ್ರೆ, ಯಾಕಂದ್ರೆ ನಾನು ಈಗ ಹಳೆ ಫಿಲ್ಮಲ್ಲೆಲ್ಲ ನೋಡಿದ್ದೆ ಅಷ್ಟು ಬಿಟ್ಟರೆ ರಿಯಲ್ ಆಗಂತ ನಾವು ಹುಟ್ಟಿದ್ದು ಗುಡಿಸಲಲ್ಲೇನ, ಬೆಳೆದಿದ್ದು ಸಹಿತನೂ ಗುಡಿಸಲಲ್ಲೇನ. ನಾನು ಬೆಳೆದಿದ್ದು ಸ್ವಲ್ಪ ಗುಡಿಸಲಲ್ಲಿ ಕಡಿಮೆ. ನಮ್ಮ ಇಬ್ಬರು ಅಣ್ಣಂದಿರತಿ ಅವರೆಲ್ಲ ಪೂರ್ತಿ ಬೆಳೆದಿದ್ದವು, ತಿಳುವಳಿಕೆ ಬರೋವ್ರಿಗೆ ಬೆಳೆದಿದ್ದಂತಂದ್ರೆ ಗುಡಿಸಲಲ್ಲಿ. ನಾನು ಇದನ್ನೆಲ್ಲ ಯಾಕೆ ಹೇಳಾಕತ್ತೇನೆ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದನ್ನು ನೋಡ್ರಿ. ಇಲ್ಲಿ ಗುರುಕುಲದಲ್ಲಿ ಏನು ಕಲಿತಿರ್ತಾರಲ್ಲ ಮಕ್ಕಳಿಗೆ, ಅವ್ರಿಗೆ ಶಿಕ್ಷಣದ ಜೊತೆ ಬೇರೆ ಆಟ ಪಾಠಗಳನ್ನು ಹೇಳಿಕೊಡ್ತಿರ್ತಾರೆ. ಜೀವನದಲ್ಲಿ ನಾವು ಶಿಕ್ಷಣ ಎಷ್ಟು ಮುಖ್ಯ ನೋಡ್ರಿ, ಅಷ್ಟೇ ಬೇರೆ ಥರದ ಕೆಲಸಗಳು ಜವಾಬ್ದಾರಿಗಳು ಅಷ್ಟೇ ಮುಖ್ಯ ಅನ್ನೋದನ್ನು ಕಲಿಸಿ ಕೊಡ್ತಾರೆ. ಇಲ್ಲಿ ಕಲಿಯುವಂಥ ಮಕ್ಕಳು ಅದೇನೋ ಪೂರ್ವ ಜನ್ಮದ ಪುಣ್ಯ ಮಾಡ್ಯಾರಂತ ಪರ್ಸ್ನಲಿ ನನಗೆ ಅನ್ನಿಸ್ತು. ನಾವು ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಸ್ವಲ್ಪ ಹೋಗಿ ಅಡ್ಡಾಡಿ ಎಲ್ಲ ನೋಡ್ಕೊಂಡು ಇದನ್ನು ಮಾಡ್ಕೊಡ್ದ 2 ಗಂಟೆ 2:15 ಆತಂತ ಅನ್ಸತ್ತೆ. ಊಟನೂ ಸಹಿತ ಇತ್ತಲ್ಲೇ. ಇದನ್ನ ಎಲ್ಲನೂ ಗುರುಕುಲ ನಡೆಸೋದು ಹೆಂಗಂತಂದ್ರೆ ದಾನಿಗಳ ಸಹಾಯದಿಂದ ಮಾತ್ರ ಈ ಗುರುಕುಲ ನಡೆಯಕತ್ತೈತಿ. ಇಲ್ಲಿ ಕಲಿಯುವಂಥ ಸ್ಟೂಡೆಂಟ್ಗಳಾಗಲಿ ಅವ್ರಿಗೆ ಇಷ್ಟೇ ಡೊನೇಷನ್ ಕೊಡಬೇಕು ಅಷ್ಟೇ ಕೊಡಬೇಕಂತ ಯಾವುದೇ ಕಂಡೀಷನ್ ಇಲ್ಲ. ದಾನಿಗಳ ಸಹಾಯದಿಂದ ಅವ್ರಿಗೆ ಎಷ್ಟು ಕೊಡ್ಬೇಕು ಅನ್ನಿಸ್ತೈತಿಲ್ಲ, ಈ ಒಂದು ಮಗು ಎಕ್ಸಾಂಪಲಲ್ಲೇ ಕಲಿಯಾಕಂತ ಇಟ್ರಂದ್ರೆ ಅವ್ರಿಗೆ ಎಷ್ಟು ಕೊಡ್ಬೇಕಂತ ಅನಿಸ್ತೈತಿಲ್ಲ ಅವ್ರು ಕೊಡ್ತಾರೆ.
ಮತ್ತು ಇಲ್ಲಿ ಕಲಿಯಾಕಂತಿರುವಂಥ ಮಕ್ಕಳು ಭಾಳ ದೂರದ ಊರಿನವರು ಸಹಿತ ಅದಾರ. ಇಲ್ಲಿ ನೋಡಕ್ಕೆ ಭಾಳಷ್ಟು ಜನ ನೋಡಿ ಮತ್ತು ಕಲ್ಸಕ್ಕಂತ ಬರುವಂಥವ್ರು ಬೆಂಗಳೂರು ಸೈಡ್ದವ್ರು, ಇಲ್ಲೆಲ್ಲ ಲೋಕಲ್ದವ್ರನ್ನ ಅದಾರ ಮಕ್ಳು ಇಲ್ಲ ಅಂತಲ್ಲ. ಬಟ್ ಇಲ್ಲಿ ವ್ಯವಸ್ಥೆನ ನೋಡಿದಾಗ ನನಗೆ ಎಷ್ಟೊಂದು ಖುಷಿ ಆತಂತಂದ್ರೆ, ನಾನು ನನ್ನ ಗಂಡ ಯಾವಾಗಲೂ ಅಂದ್ಕೊಳ್ಳೋದು, ನಮ್ಗೆ ಒಬ್ಬಳೇ ಅಂದ್ರೆ ಒಬ್ಬಳೇ ಹೆಣ್ಮಗಳು ಸಾಕಪ್ಪ ಜೀವನದಲ್ಲಿ, ಒಬ್ಬಳೇ ಹೆಣ್ಮಗಳು ಬೇಕು ಅಂತಲೇ ನಾವು ನಮ್ಮ ಮನೆಯವರಾಗಲಿ ನಾನಾಗಲಿ ಅಂದ್ಕೊಳ್ಳೋದು. ಬಟ್ ನನಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿದಿಂದ ಇಲ್ಲಿ ನಾನು ಜಸ್ಟ್ ಗುರುಕುಲ ಅಷ್ಟೇ ತೋರ್ಸಾಕತ್ತೀನಿ. ಇದರದ ಸಂಪೂರ್ಣವಾದ ಮಾಹಿತಿ ಸದ್ಯದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ನಾವು ಹಿಂದೂಗಳು ಹಿಂದೂ ಧರ್ಮದಲ್ಲಿ ಹುಟ್ಟೇವಿ ಅಂತೇಳಿ ಏನು ಗರ್ವದಿಂದ ಹೇಳ್ಕೊಳ್ಳೋದು, ಅಪಹಾಸ್ಯ ಮಾಡೋದಕ್ಕಿಂತ ನಮ್ಮ ಮಕ್ಕಳಿಗೆ ನಾವು ಯಾವ ಥರ ಸಂಸ್ಕಾರವನ್ನು ಕೊಡಬೇಕು, ಅವರು ಸಣ್ಣವರಿದ್ದಾಗ ಬಾಲ್ಯದಲ್ಲಿದ್ದಾಗ ಅವರ ಜೀವನ ಶೈಲಿ ಹೆಂಗಿರಬೇಕು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಹೆಂಗಿರಬೇಕು, ನಾವು ಹೆಂಗೆ ಕಲಿಸ್ಬೇಕು ಅನ್ನೋದನ್ನು ಸಹಿತ ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ ಇರ್ತೈತಿ. ಮತ್ತು ಅದನ್ನು ನಮ್ಮ ಜವಾಬ್ದಾರಿ ಎಷ್ಟಿರ್ತಿಲ್ಲ ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಕೈತಿ. ಇಲ್ಲಿ ಲೋಕಲ್ದವ್ರು ಇದ್ರಂದ್ರೆ ಅಥವಾ ಯಾರಾದರೂ, ಇದು ವೃಂದಾರಣ್ಯ ಗುರುಕುಲ ಅಂತೈತಿ, ಕಮಕೇರಿ ತಾಲೂಕು ರಾಮದುರ್ಗ ಜಿಲ್ಲಾ ಇದು ಬೆಳಗಾವಿ ಬರತ್ತೆ. ತಾಲೂಕು ರಾಮದುರ್ಗ, ಡಿಸ್ಟಿಕ್ ಬೆಳಗಾವಿ, ವಿಲೇಜ್ ಬಂದು ಕಮಕೇರಿ. ಇಲ್ಲಿ ಮತ್ತು ಅಕಸ್ಮಾತ್ ಬೆಂಗಳೂರು ಸೈಡು ನನ್ನ ಸಬ್ಸ್ಕ್ರೈಬರ್ಸ್ ಅದಿರಲ್ಲ, ಯಾರಾದರೂ ನೀವು ನೋಡಿದವ್ರು ಇದ್ರಂದ್ರೆ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಮಕ್ಳು ಇದ್ರಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಾನಿಲ್ಲ ಮಾಹಿತಿಯನ್ನು ಏನು ಶೇರ್ ಮಾಡ್ಕೊಳಕತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟನ್ನು ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಮಾತ್ರ ಶೇರ್ ಮಾಡ್ಕೊಳಕತ್ತೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸದ್ಯದಲ್ಲಿ ನಾನು ಹೇಳಿದ್ನೆಲ್ಲ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ಹಿಂಗೆ ಸಮ್ಮರ್ ಹಾಲಿಡೇ ಅಂತ ಬಂತಲ್ಲ, ಇನ್ನು ಮಕ್ಕಳೆಲ್ಲ ಊರಿಗೆ ಹೋಗ್ತಾರೆ. ಸಮ್ಮರ್ ಕ್ಯಾಂಪ್ ಸಹಿತನೂ ಇರುತ್ತೆ. ಅಂದರೆ ಸಮ್ಮರಲ್ಲಿ ಕಲಿಯುವಂಥ ಮಕ್ಕಳಿಗೆ ಅವಾಗಲೂ ಸಹಿತನೂ ಕಲಿಸ್ತಾರಂತ. ಇಲ್ಲಿ ಈಗ ನಮ್ಮ ಕಡೆ ಹೆಂಗಂತಂದ್ರೆ ಒಂದು 50% ಜನ ಸಪೋರ್ಟ್ ಮಾಡಿದರೆ ಮತ್ತೊಂದು 50% ಜನ ಸಪೋರ್ಟ್ ಮಾಡಲ್ಲ. ಇದು ಹೆಂಗಂತಂದ್ರೆ ಗುಡ್ಡದಲ್ಲಿ ಇರುವಂಥ ವೃಂದಾರಣ್ಯ ಗುರುಕುಲ. ಯಾಕಡೆ ನೋಡ್ತೇವೆ ಆ ಕಡೆ ಹಚ್ಚ ಹಸಿರು, ಮೊದಲಿನ ಕಾಲದಲ್ಲಿ ಹೆಂಗಿದ್ವಲ್ಲ ಗುಡಿಸಲ, ಸೇಮ್ ಅದೇ ಅದೇ ಕಾನ್ಸೆಪ್ಟಲ್ಲಿನ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡಿರೋದು. ಪ್ರತಿಯೊಂದೂ ಗುರುಕುಲ ಅಂತಂದ್ರೆ ನಮ್ಗೆ ಹೆಂಗಂದ್ರೆ ಈಗ ಹಳೆ ಫಿಲ್ಮಲ್ಲಿ ನಾವು ಏನು ನೋಡ್ತೀವಲ್ಲ ಸೇಮ್ ಟು ಸೇಮ್ ಹಾಗೆ ಇರೋದು. ಎಲ್ಲ ಮತ್ತು ಗಿಡಗಳನ್ನು ಹಚ್ಚಾರ. ಫುಲ್ ಗಿಡಗಳ ಮಧ್ಯೆ ಒಂಥರ ಸ್ವರ್ಗ ಅಂತ ಅನಿಸ್ತತಿ. ಅಷ್ಟೊಂದೆಲ್ಲ ಬ್ಯಾಸ್ಗೆ, ನಮ್ಮ ಕಡೆ ಬಿಸಿಲು ಜಾಸ್ತಿ ಅಲ್ಲ, ಬ್ಯಾಸ್ಗೆ ಬಂದ್ರೆ ಅಷ್ಟು ಬಿಸಿಲು ಅಂತ ಅನಿಸಲ್ಲ. ಯಾವ ಕಡೆ ನೋಡ್ತೀವಿ ಆ ಕಡೆ ತಂಪು ಅಂತ ಅನ್ಸತ್ತೆ. ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ದೇಶಿ ಆಕಳದ ಮೊಸರಾಗಲಿ ಮಜ್ಜಿಗೆ ಆಗಲಿ ಪ್ರತಿಯೊಂದನ್ನು ಬೆಣ್ಣೆ ತುಪ್ಪ ಎಲ್ಲವೂ ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ದೇಶಿ ಹಸುವಿನ ತುಪ್ಪ ಎಲ್ಲನೂ ಸಿಗತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಅಡುಗೆನೂ ಮಾಡ್ತಾರೆ. ಇಲ್ಲೆಲ್ಲ ನಾವು ಅಡ್ಡಾಡೋಣ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ನಾವು ಹೋಗಿದ್ದು. ಮತ್ತು ಯಾರಾದರೂ ನಿಮಗೆ ಏನಾದರೂ ಇಷ್ಟಪಟ್ಟ ನೀವೇನಾದರೂ ಸಹಾಯ ಮಾಡ್ತೇನೆ ಅನ್ನೋರಿದ್ರಂದ್ರೆ ನೀವು ಆರಾಮ್ಸೆ ಸಹಾಯ ಮಾಡ್ಬೋದು. ಯಾಕಂತಂದ್ರೆ ಒಂದು ಮಗುವಿಗೆ ನಾವು ಏನೋ ಒಂದು ಅಕ್ಷರನೂ ನಮ್ಮಿಂದ ಕಲಿಸೋಕ್ಕಾಗಿಲ್ಲ. ಅಲ್ಲಿ ಕಲಿಸುವಂಥ ಗುರುಗಳಿಗಾಗಲಿ ಅಲ್ಲಿ ಕಲಿಯುವಂಥ ಮಕ್ಕಳಿಗಾಗಲಿ ನಮ್ಮ ಕೈಯಿಂದ ಒಂದು ಸಣ್ಣ ಅಳಿಲು ಸೇವೆ ಅಂತ ಅಂದ್ಕೊಂಡು ಈ ಕೆಲವೊಂದು ಬಟ್ ಅದು ತಪ್ಪಂತ ಹೆಂಗಂದ್ರೆ ಪರ್ಸ್ನಲ್ ನಂಗೆ ಕೆಲವೊಂದು ಇಷ್ಟ ಆಗಲ್ಲ. ಈಗ ಚಲೋ ಇರ್ತಾವಂತ ಹೇಳೋಕ್ಕಾಗಿಲ್ಲ. ಕೆಲವೊಂದು ಕಡೆ ಹೆಂಗಂತಂದ್ರೆ ಫ್ಯಾಮ್ಲಿ ಇರತ್ತೆ, ಗಂಡ ಹೆಂಡತಿ ಮಕ್ಕಳು ತಮ್ಮದೇ ಒಂದು ಫ್ಯಾಮ್ಲಿ ಇರತ್ತೆ. ಅದಕ್ಕೆಲ್ಲ ಗೌರ್ಮೆಂಟಿಂದ ಇಷ್ಟೆಲ್ಲ ಸಹಾಯ ತಗೋತಾರೆ. ಬಟ್ ಈ ಥರ ಏನು ಗುರುಕುಲ ಅಂತ ಏನಿರ್ತಲ್ಲ, ದಾನಿಗಳ ಸಹಾಯದಿಂದ ನಡೆಸುವಂಥ ಮಕ್ಕಳಿಗೆ ಒಂದು 4 ಅಕ್ಷರ ಕಲಿಸ್ತಾರೆ. ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಡ್ತಾರಲ್ಲ, ಅಂಥಲ್ಲಿ ನಾವು ಸಹಾಯ ಮಾಡಬೇಕು. ನಿಮ್ಗೆ ಏನಾದರೂ ಸಹಾಯ ಮಾಡಬೇಕನ್ನುವ ಮನಸ್ಸಿದ್ರೆ ಖಂಡಿತ ನಾನು ನಂಬರ್ನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಸಾಧ್ಯ ಆದ್ರೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ನಮ್ಮ ಕೈಲಾದ ಎಷ್ಟು ಸಹಾಯ ನಾವು ಸಹಿತ ಪ್ರತಿ ವರ್ಷವೂ ಮಾಡಬೇಕಂತ ನಾವು ಅಂದ್ಕೊಂಡೇವಿ. ನಾನಾಗಲಿ ನಮ್ಮ ಮನೆಯವರಾಗಲಿ. ನಿಮಗೆಲ್ಲರಿಗೂ ಗೊತ್ತಿಲ್ಲ, ಹೊಸದಾಗಿ ನೋಡೋರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈ ವಿಡಿಯೋ ಹೊಸದಾಗಿ ಯಾರಾದರೂ ನೋಡಿದ್ರಂದ್ರೆ ನಮಗಿನ್ನೂ ಮಕ್ಕಳಾಗಿಲ್ಲ,
ಅಕ್ಕವನ ನಂಬಿಕೆಯಲ್ಲೇ ನಾವು ಬದುಕಾಕತ್ತೀವಿ. ಬಟ್ ನಮ್ಮ ಕೈಲಾದ ಏನಾದರೂ ನಾವು ಹೆಲ್ಪ್ ಮಾಡ್ತಿರ್ತೀವಿ. ಬಟ್ ನಾವು ಅಷ್ಟು ಶ್ರೀಮಂತರಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ವರ್ಕ್ ಮಾಡೋ ಅಷ್ಟು ಶ್ರೀಮಂತರಲ್ಲ. ಅದರ ತಕ್ಕ ಮಟ್ಟಿಗೆ ನಾವೇನು ದುಡಿತೀವಲ್ಲ ಅದರಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಸಹಾಯ ಮಾಡೋಷ್ಟು ಮನಸ್ಸೈತಿ. ಮತ್ತು ನಿಮಗೂ ಯಾರಿಗಾದ್ರೂ ಸಹಾಯ ಮಾಡ್ಬೇಕನ್ನೋರಿದ್ರಂದ್ರೆ ಆರಾಮ್ಸೆ ಮಾಡ್ಬೋದಾ. ನಾವಿಲ್ಲಿ ಒಳಗಡೆ ಹೋಗಿ ಕಿಚನೆಲ್ಲ ತೋರಿಸಿದ್ದೀವಲ್ಲ, ಅಡುಗೆ ಮಾಡೋ ಪಾತ್ರೆಗಳನ್ನು ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಯಾವ ಥರ ಅಡುಗೆ ಮಾಡ್ದಾರಂತೇಳಿ. ಪರ್ಸ್ನಲಿ ನನಗೆ ಯಾಕಂದ್ರೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ತು ನನಗೆ. ಅಷ್ಟೊಂದು ಖುಷಿ ಆಗತ್ತಿತ್ತು ನನಗೆ. ಹಿಂಗೆ ಏನಾದರೂ ಏನಂದ್ರೆ ಒಂದು ಸ್ಪೆಷಲ್ ಜಾಗಕ್ಕೆ ಹೋದಾಗ ಮಾತುಗಳನ್ನು ಬರೋಂಗಿಲ್ಲ. ಮತ್ತು ನನಗೆ ಜಾಸ್ತಿ ಅಂತಂದ್ರೆ ನಂಗೆ ನೇಚರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಇಲ್ಲಿರೋದು ನೇಚರದ ಮಧ್ಯದಲ್ಲೇ ನೇಚರಲ್ಲಿನೇ ಇರೋದು. ಆದರೂ ನಾನು ಇಷ್ಟು ನೇಚರಲ್ಲಿ ಇದ್ರೂ ಅಲ್ಲಿ ಹೋದಾಗ ಅಲ್ಲಿ ಪ್ರತಿಯೊಂದು ಹಣ್ಣಿನ ಗಿಡಗಳನ್ನು ಎಲ್ಲನೂ ಒಂದು ಮಾವಿನಾಗಲಿ ಪೇರ್ಲ ಆಗಲಿ ಪ್ರತಿಯೊಂದು ನಿಂಬು ಗಿಡ ಚಿಕ್ಕು ಮತ್ತು ಮೋಸಂಬಿ ಎಲ್ಲನೂ ಹಚ್ಚಿದ್ದಾರೆ ಅಂತ ಅನಿಸ್ತೈತಿ. ನುಗ್ಗೆ ಗಿಡ, ಯಾಕಂದ್ರೆ ಅಲ್ಲಿ ಕಲಿಯುವಂಥ ಮಕ್ಕಳಿಗಾಗಲಿ ಅಲ್ಲಿ ಇರುವಂಥ ಟೀಚರ್ಸ್ಗಳಿಗಾಗಲಿ ಪ್ರತಿಯೊಬ್ಬರಿಗೂ ಅಲ್ಲೇ ತರಕಾರಿ ಬೆಳೀತಾರಂತ. ಅಲ್ಲೇ ಬೆಳೆದು ಅಲ್ಲೇ ಎಲ್ಲ ಅಡುಗೆ ಮಾಡಿ ಅಂದ್ರೆ ಒಟ್ಟಿನಲ್ಲಿ ಫಾರ್ಮಿಂಗ್ ಇರ್ತಾವಲ್ಲ ಆ ಥರ ಆರ್ಗಾನಿಕ್ಕಾಗಿನೇ ಎಲ್ಲನೂ ಮಾಡೋದು. ಎಷ್ಟು ಖುಷಿ ಆಕ್ಕೈತೆ ನನಗಂದ್ರೂ ಅಲ್ಲಿ ಪ್ರತಿಯೊಂದು ಹೆಜ್ಜೆ ಇಡುವಾಗನೂ ಮನಸ್ಪೂರ್ವಕವಾಗಿ ನಾನು ಖುಷಿಪಟ್ಟೆ. ಅವತ್ತು ಆ ದಿನ ಆ ಕ್ಷಣ ನಾನು ಅಷ್ಟೇ ಎಂಜಾಯ್ ಮಾಡಿದ್ದೆ. ನೀವು ಹಂಗೆ ಬಿಡಿ, ನಾನು ನೋಡ್ಕೊತ ಬರ್ರಿ. ಇಲ್ಲಿ ಒಂದೊಂದು ಮಾವಿನ ಗಿಡದ ಕಾಯಿಗಳೂ ಸಹಿತ ಅವು ಇಲ್ಲಿ ಒಂದು ಒಳ್ಳೆತನದ ಸ್ಟೋರಿಯನ್ನು ಹೇಳ್ತಾವನ್ನೋ ಅಂತ ಭಾಸವಾಗ್ತಿತ್ತು. ಅಷ್ಟೊಂದು ಖುಷಿ ಕೊಡಾಕತ್ತಿತ್ತು ನನಗೆ. ಬಟ್ ಅಲ್ಲಿ ಕಲಿಯುವಂಥ ಮಕ್ಕಳು ಎಷ್ಟು ಪುಣ್ಯ ಮಾಡಿರ್ಬೋದು ಹೇಳ್ರಿ. ನಾವು ಹಿಂಗೆ ಒಂದಿನ ಹೋಗಿ ಬಂದವ್ರಿಗೂ ನಮ್ಗೆ ಇಷ್ಟು ಖುಷಿ ಆಕೈತಿ. ಗುರುಕುಲದಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಬೇರೆ ಇರ್ತೈತಿ. ಪ್ರತಿಯೊಂದನ್ನು ಅಲ್ಲೇ ತಿನ್ನುವ ಫುಡ್ ಆಗಲಿ ಮತ್ತು ಅಲ್ಲಿ ಕಲಿಯುವಂಥ ಮಕ್ಕಳ ಶಿಸ್ತಾಗಲಿ ಅಷ್ಟು ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಇರ್ತೈತಿ. ಲಕ್ಷ ಕೊಟ್ಟು ಡೊನೇಷನ್ ಕೊಟ್ಟು ನಿಮ್ಮ ಮಕ್ಕಳನ್ನ ನೀವು ಎಲ್ಲೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತ ಸ್ಕೂಲಿಗೆ ಹಾಕ್ತಿರಲ್ಲ. ಒಂದು ಮಗು ರಾಜ್ಯಕ್ಕೆ ಫಸ್ಟ್ ರ್ಯಾಂಕಿಂಗ್ ಅಂತ ಬರೋದು ಒಂದೇ. ಭಾಳ ಅದರ ಎಷ್ಟಂದ್ರೆ ಡಿಸ್ಟಿಕ್ಕು ತಾಲೂಕು ಒಂದು ಹಳ್ಳಿಗೆ ಹಿಂಗೆ ಫಸ್ಟು ಸೆಕೆಂಡ್ ಹಿಂಗೆ ಒಂದು ರಾಜ್ಯಕ್ಕೆ ಭಾಳ ಅಂತಂದ್ರೆ ಒಂದು 100 ಜನ ಮಕ್ಕಳು ಏನಂತಂದ್ರೆ ರ್ಯಾಂಕಿಂಗ್ ಸ್ಟೂಡೆಂಟ್ಗಳು ಇರ್ತಾರೆ. ಎಷ್ಟು 100 ತೆಗೆದಿರ್ತಾರೆ. ಎಲ್ಲರನ್ನೂ ಸಹಿತ ಹಂಗೆ ಯಾಕೆ ಆಗಂಗಿಲ್ಲ ಹೇಳ್ರಿ. ನೀವು ನ್ಯಾಷನಲ್ ಹಚ್ಚಲಿ ಇಂಟರ್ನ್ಯಾಷನಲ್ ಹಚ್ಚಲಿ ಅದು ಡಿಸ್ಟಿಕ್ಕಿಗೆ ನಂಬರ್ 1 ಸಾಲಿ ಆಗಲಿ ಏನೋ ಆಗಲಿ, ಅವಾಗ ನಾವೇನು ಮಾಡ್ತೇವೆ, ನಾವೇ ಕಂಪ್ಲೇಂಟ್ ಮಾಡ್ತೇವೆ. ಇಂಥ ಗುರುಕುಲದಲ್ಲಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸೋದ್ರಿಂದ ಇನ್ನೂ ನಾವು ಏನಂತಂದ್ರೆ ದೇಶದಲ್ಲಿ ಒಳ್ಳೆಯ ಪ್ರಜೆಯನ್ನಾಗಿ ನಮ್ಮ ಮಗುನ ನಾವು ಮಾಡ್ಬೋದು. ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡಬೋದು. ಅದನ್ನು ನಾವು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಬಟ್ ನಾವೇನು ಮಾಡ್ತೀವಿ ಹೇಳ್ರಿ, ದುಡ್ಡಿನಿಂದ ಬೆನ್ನು ಹತ್ತಿ ಹೋಗ್ಬಿಡ್ತೇವೆ. ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ಸ್ವತಃ ಹಾಳು ಮಾಡ್ತೇವೆ. ಕೆಲವರಿಗೆ ಏನಾದರೂ ಅನ್ನಿಸ್ಬೋದಾ, ಅಯ್ಯೋ ಇವಳಿಗೇನಪ್ಪ ಮಕ್ಕಳೆಲ್ಲ, ಇವಳೇನೋ ಹಾಗೆ ಹೀಗೆ ಕೊರಿತಾಳ, ಏನೋ ಪೇಯ್ಡ್ ಪ್ರಮೋಷನ್ ಅಂತ ಕೆಲವ್ರಿಗೆ ಅನ್ನಿಸ್ಬೋದಾ. ಬಟ್ ನಿಸ್ವಾರ್ಥದ ಸೇವೆಯನ್ನು ನಾವು ಏನಾದರೂ ಮಾಡಿದ್ವಿ ಅಂದ್ರೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಇದ್ದೇ ಇರ್ತೈತಿ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಒಂದು ವರ್ಷದ ಹಿಂದ್ಗಡೆ ಅಥವಾ 2 ಇಯರ್ ಬ್ಯಾಕ್ ಅಂತ ಅನಿಸ್ತೈತಿ. ಲಲಿತಾ ಭಟ್ಟನ್ ಅವರು ಬೆಂಗಳೂರವರು. ಅವರು ನಾವು ಇಲ್ಲೇ ಪಕ್ಕದಲ್ಲಿ ಇದ್ದರೂ ಸಹಿತ ನಂಗೆ ಗೊತ್ತಿಲ್ಲ ನೋಡಿ. ಎಂಥ ವಿಚಿತ್ರ ಅಲ್ವಾ. ಅವರು ಲಿಂಕ್ ಕಳಿಸಿದ್ರು, ರುಕ್ಮಿಣಿಯಲ್ಲೇ ನಿಮ್ಮೂರ ಹತ್ರ ನೋಡಿ ಅಂಥೇಳಿ. ನಾನು ಅಷ್ಟೇ ನೋಡಿ ಸುಮ್ಮನಾದೆ. ನಮ್ಮ ಮನೆಯವ್ರಿಗೆ ಒಂದ್ಸಲ ಹೇಳಿದೆ. ಅವರು ಇಲ್ಲ ಅಂತ, ಇವ್ರು ನಮ್ಮ ಮನೆಯವ್ರು ಟಿಪ್ಪರ್ ಹೊಡಿತಿದ್ರಲ್ಲ ಅವಾಗೆಲ್ಲ ಇಲ್ಲೆಲ್ಲ ಕಡಿ ಹಾಕಕ್ಕೆ ಹೋಗ್ತಿದ್ರು ಅವರು. ಇಲ್ಲ ಆ ಥರ ಏನೂ ಇಲ್ಲ ಅಂತ. ಯಾಕಂದರೆ ಇದು ಊರು ಬಿಟ್ಟು 1 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಸ್ವಲ್ಪ ದೂರ ಗುಡ್ಡದಲ್ಲೇ ಇದೆ. ಗುರುಕುಲ ಅಂತಂದ್ರೆ ಊರು ಬಿಟ್ಟು ಸ್ವಲ್ಪ ದೂರನೇ ಇರೋದಲ್ಲ. ಅಲ್ಲೆಲ್ಲ ಅವ್ರಿಗೆ ಹೆಂಗೆ ಬೇಕು ನೋಡಿ ಹಂಗೆ ಎಲ್ಲನೂ ರೆಡಿ ಮಾಡ್ಕೊಂಡಾರ. ಖುಷಿ ಅಂತ ಅನಿಸ್ತೈತಿ ನೋಡೋಕೆ. 2 ಕಣ್ಣುಗಳು ಸಾಲಂಗಿಲ್ಲ, ಅಷ್ಟೊಂದು ಖುಷಿ ಅಂತ ಅನಿಸ್ತೈತಿ ಮನಸ್ಸಿಗೆ. ಅಷ್ಟೊಂದು ನಿರಾಳ ಅಂತ ಅನಿಸ್ತೈತಿ. ಅಲ್ಲಿ ಕಲಿಯುವಂಥ ಮಕ್ಕಳು ನಿಜಕ್ಕೂ ಅದು ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಅನಿಸ್ತೈತಿ. ಇಂಥ ಗುರುಕುಲದಲ್ಲಿ ಅವ್ರು ಶಿಕ್ಷಣ ಪಡೆಯಕತ್ತಾರಲ್ಲ, ಅವ್ರ ದೇಶದಲ್ಲಿ ಏನಂತಂದ್ರೆ ಒಳ್ಳೆ ಪ್ರಜೆಗಳಾಗ್ತಾರೆ. ಇಲ್ಲಿ ಬಂದದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಮನಸ್ಸಿಗೆ. ಅನ್ಕೊಳಕದ ಭಾಳ ದಿನ ಆಗಿತ್ತು. ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಇಲ್ಲಿ ದಿನ ಕೊಟ್ಟಿದ್ರು. ಇಲ್ಲಿ ನಮ್ಮ ಊರ ಹತ್ರ ನಮ್ಮ ಜಿಲ್ಲೆನ ನಮ್ಮ ತಾಲೂಕಿನಲ್ಲಿರುವಂಥ ಒಂದು ಸಣ್ಣ ಹಳ್ಳಿ. ಈ ಥರದ ಗುರುಕುಲ ನಾನು ಎಲ್ಲಿ ನೋಡಿಲ್ಲ.
ಇರೋದು ಕಡಿಮೆ ಅಂತ ನಾನು ಅನ್ಕೊಂಡೆ ಅಥವಾ ಇಲ್ಲವೇ ಇಲ್ಲೇನೋ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಇರ್ಬೋದೇನೋ. ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ತಾಲೂಕಿನ ಒಂದು ಸ್ಮಾಲ್ ಹಳ್ಳಿಯಲ್ಲಿ ದಾನಿಗಳ ಸಹಾಯದಿಂದ ಈ ಗುರುಕುಲನೇ ನಡ್ಸ್ಕೊಂಡು ಹೊಂಟಾರ. ಖುಷಿ ಆಕೈತಿ. ಮತ್ತು ಇಲ್ಲಿ ಕಲಿಯುವಂಥ ಮಕ್ಕಳು ಎಷ್ಟೊಂದು ಅದೃಷ್ಟ ಮಾಡ್ಯಾರ ಅಂತಂದ್ರೆ ಹೇಳೋಕ್ಕಾಗಿಲ್ಲ ಅದನ್ನ ಪದಗಳಲ್ಲಿ. ಅಷ್ಟೊಂದು ಅದೃಷ್ಟ ಮಾಡ್ಯಾರ ಅಂತ ನನಗೆ ಅನಿಸ್ತೈತೆ ಪರ್ಸ್ನಲಿ. ಒಂದು ಊಟದಲ್ಲಿ ನನಗೆ ಫಸ್ಟ್ ನಾವು ಇಲ್ಲಿ ಬಂದಿರೋದು, ಅಷ್ಟೊಂದು ಹೆಚ್ಚಿನ ಮಾಹಿತಿ ನಾನು ತೊಗೊಂಡಿರ್ಕಿಲ್ಲ. ಊಟದತ್ತಿ ಇಷ್ಟು ಆರ್ಗಾನಿಕ್ಕಾಗಿ ಮಾಡಿರುವಂಥದ್ದು ಮತ್ತು ಅಷ್ಟು ಹೆಲ್ದಿ ಫುಡ್ಡು, ಮೆಂಟಲಿ ಫಿಸಿಕಲಿ ಮಕ್ಕಳು ಇಷ್ಟೊಂದು ಸ್ಟ್ರಾಂಗ್ ಆಕಾರ ಇಲ್ಲಿರೋರು. ನಾನು ಆ ವಿಡಿಯೋ ಎಡಿಟ್ ಮಾಡ್ತಾ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಈಗ ನಾವು ಮನೆ ಕಡೆಯೂ ಪ್ರಯಾಣಿಸ್ತು ಮಾಡ್ತೀವಿ. ಬರೀ ಹೋಗೋರ್ನಂತ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮಸಾಲೆ ಶೇಂಗಾ ತೊಗೊಂಡು ಮಸಾಲೆ ಶೇಂಗಾ ತಿನ್ಕೊಂತ ಹೊಂಟಿವಿ. 2 ಥರ ಅದ ಇದ್ರೊಳಗೆ. ಒಂದಕ್ಕೆ ಕಲರ್ ಹಾಕ್ಯಾರ, ಒಂದಕ್ಕೆ ಪರೋಡ, ಒಂದಕ್ಕೆ ಕಲರ್ ಹಾಕಿದ, 2 ಥರ ಮಿಕ್ಸ್ ಅದ. ಹಂಗಂತೀಯ? ಬರ್ರಿ ಈಗ ಟೈಮ್ 10 ಗಂಟೆ ಆಗೈತಿ. ಏನು ಮಾಡಾಕತ್ತಾಳ ನೋಡ್ರಿ. ಟೊಮೆಟೊ ಹಿಂಡಿ ಅರೆ ಆಗ್ತಾಳೆ ನೋಡ್ರಿ. 10 ಗಂಟೆ ಆಗೈತಿ. ಇವನ್ನ ಟಮಾಟೆಕಾಯಿ ಸುಟ್ಟಿಟ್ಟಿದ್ನ, ಸುಟ್ಟಿಟ್ಟಿದ್ದು ಹಂಗೆ ಇಟ್ಟು ಬಂದ್ರೆ ಹೊಳಸ್ತಾವ. ಏನಿಲ್ಲ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿದಾಗ ಮಸ್ತ್ ಆಕೈತಿ. ಒಬ್ಬೊಬ್ಬರ ಬೆಲ್ಲ ಹಾಕಂಗಿಲ್ಲ, ಯಾಕಂದ್ರೆ ಹುಳಿ ಇರ್ತೈತಲ್ಲ. ಬೆಲ್ಲ ಹಾಕಿದಾಗ ಟೇಸ್ಟ್ ಮಸ್ತ್ ಬರ್ತೈತಿ. ಇದು ಬಿಸಿ ಅನ್ನದ ಜೊತೆ ಅಥವಾ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ಮಸ್ತ್ ಕಾಂಬಿನೇಷನ್. ಈಗ ರೆಡಿ ಆಗ್ತಾ ಮಿಕ್ಸಿ ಐತಿ, ಮಿಕ್ಸಿ ಒಳಗೆ ಹಾಕ್ಬೋದಾದ್ರೆ ಇದ್ರಾಗ ಕಲ್ಲಾಗ ಜಜ್ಜಿ ಮಾಡ್ತೀವಲ್ಲ, ಇದ್ರಾಗ ರುಚಿ ಬಂದಷ್ಟ ಮಿಕ್ಸಿ ಒಳಗೆ ಮಾಡ್ತೀವಲ್ಲ ರುಚಿ ಬರಂಗಿಲ್ಲ. ನಮಗೆ ನೋಡ್ರಿ ಸಣ್ಣಗೈತಿ. ಶೇಂಗಾ ಹುರಿದ ಅದ್ರ ಸಿಪ್ಪೆ ತಕ್ಕೊಂಡು ಹಾಕಿ ಹೊರಕೊಳ್ಳೋದು ನೋಡ್ರಿ. ಮಾಡಕತ್ತಾರ ಬ್ಯಾಗ್ ಜೋಳ ನೀರು ಬರಾಕತ್ತಾವ. ಏಪ್ರಿಲ್ 3ನೇ ತಾರೀಕಿಗೆ ಅಲ್ಲಿ ಗುರುಕುಲದಲ್ಲಿ ಪೇರೆಂಟ್ಸ್ ಮೀಟಿಂಗ್ ಏನೋ ಐತಂತಂದರು. ನಾಳೆ ವಿಡಿಯೋದಲ್ಲಿ ಖಂಡಿತ ನಾನು ಎಲ್ಲ ವಿಷಯನ ಶೇರ್ ಮಾಡೋಕೆ ಟ್ರೈ ಮಾಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಈಗ ರೆಡಿ ಆಗ್ತಿದ. ಟೇಸ್ಟ್ ಹೆಂಗೆ ಬಂದೈತೆ ಅಂತ ನಾನು ತಿಂದು ಹೇಳ್ತೇನೆ. ಜಾಸ್ತಿ ಆಯ್ತು. ವಾವ್. ಖಾರ, ಉಪ್ಪ, ಜೀರಿಗೆ ಎಲ್ಲ ಇಷ್ಟು ಮಸ್ತ್ ಬಂದಿದ. ಭಾಳ ಹದವಾಗಿ ಬಂದೈತೆ ನೋಡ್ರಿ.